ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 1, 2024 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಪ್ರಥಮ ಹಂತದಲ್ಲಿ ಇವಾಗ ವೇಸ್ಟ್ ಪಿಕ್ಕರ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಇವಾಗ ವೇಸ್ಟ್ ರಿಲೇಟೆಡ್ ಇರ್ತಕ್ಕಂಥ ಪಿಕ್ ಮಾಡೋರು ಏನಂತ ಕರೀತಾರೆ, ಅಥವಾ ಈ ಒಂದು ವೇಸ್ಟನ್ನು ರಿಮೂವ್ ಮಾಡ್ತಕ್ಕಂತಹ ವರ್ಕ್ ಗ್ರೂಪ್ ಏನಿದೆಯಲ್ಲ, ಲೇಬರ್ಸ್ಗಳು ಏನಿದೆಯಲ್ಲ, ಆ ಒಂದು ಲೇಬರ್ಸ್ಗೆ ಸಂಬಂಧಿಸಿದಂತೆ ಫಾರ್ಮಲೈಸೇಷನನ್ನು ಮಾಡಬೇಕು. ಸೊ ಇವಾಗ ಅವ್ರು ಬೇಕಾಗಿರುವಂಥ ಒಂದು ಸೆಕ್ಯೂರಿಟಿಯನ್ನು ಅಥವಾ ಸೋಷಿಯಲ್ ಸ್ಟೇಟಸನ್ನು ಒದಗಿಸೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಈ ಒಂದು ಎಡಿಟೋರಿಯಲ್ ಸೆಕ್ಷನಿಂದ ಇರುವಂಥ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಒಂದು ಡೈಮೆನ್ಷನನ್ನು ಕಾಣ್ತಾ ಇದ್ದೀವಿ. ಪ್ರಿಲಿಮ್ಸಲ್ಲೂ ಸಹ ಕೆಲವೊಂದಿಷ್ಟು ಆ್ಯಕ್ಟ್ಗಳನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಭಾರತದಲ್ಲಿರುವಂತಹ ಲಿಯೋಪಾರ್ಡ್ಗಳ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅನ್ನೋದಾಗಿ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕನ್ಸರ್ವೇಷನ್ ಸ್ಟೇಟಸ್ ಆಗಿರ್ಬೋದು, ಯಾವ ರೀತಿಯಾಗಿ ಸ್ಟೇಟ್ಸ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನುವಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಡಿನಲ್ಲಿ ಯಾವ ಸ್ಪೀಷೀಸ್ಗಳು ನ್ಯೂಸಲ್ಲಿರುತ್ತೆ ಅವು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸಮ್ಟೈಮ್ಸ್ ಡೈರೆಕ್ಟಾಗಿ ಕೇಳಿರ್ತಾರೆ, IUCN ಅಡಿನಲ್ಲಿ ಇವಾಗ ಎಂಡೇಂಜರ್ಡ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ಲಿ ಒಂದು ಕ್ರಿಟಿಕಲಿ ಎಂಡೇಂಜರ್ ಕಂಡೀಷನನ್ನು ಕೊಟ್ಟು ಎನಿಮಲ್ಸ್ಗಳನ್ನು ಮೆನ್ಷನ್ ಮಾಡ್ತಾರೆ. ಆ ಒಂದು ಎನಿಮಲ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಎಲಿಮಿನೇಷನ್ ಮಾಡಬೇಕಾಗುತ್ತೆ. ಸಾಕಷ್ಟು ಎನಿಮಲ್ಸ್ಗಳನ್ನು ಕೊಡ್ಬೋದು ಗ್ರೂಪ್ ವೈಸ್, ಒಂದು ಸ್ಟೇಟ್ಮೆಂಟ್ ಅಡಿಯಲ್ಲಿ 3-4 ಎನಿಮಲ್ಸ್ಗಳನ್ನು ಮೆನ್ಷನ್ ಮಾಡ್ಬೋದು. ಸೊ ನೀವು ಲಾಜಿಕ್ನ ಆಧಾರದ ಮೇಲೆ ಒಂದು ಪರ್ಟಿಕ್ಯುಲರ್ಲಿ ಅಥವಾ ಪಾಪ್ಯುಲರ್ ಆಗಿರ್ತಕ್ಕಂಥ ಎನಿಮಲ್ಸ್ಗಳು ಇರುತ್ತಲ್ಲ, ಅದರ ಆಧಾರದ ಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್ ಯಾವಿದಾವೆ ಅಂತ ನೀವು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನ್ಯೂಸಲ್ಲಿರುವಂತಹ ಸ್ಪೀಷೀಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅಂತ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಸಂಬಂಧಪಟ್ಟಂತೆ ಇದನ್ನು ಲೀಗಲೈಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂಥ ಒಂದು ಇಂಟರ್ವ್ಯೂಗೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಪಾಸಿಟಿವ್ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ ಅಂದರೆ, ಈ ಒಂದು ಲೀಗಲೈಸ್ ಮಾಡುವಂತಹ ಸ್ಟೇಟಸನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಫೇವರ್ ಮಾಡ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಬೇಕು ಮತ್ತು ವಿರುದ್ಧವಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಇದರೊಂದಿಗೆ ಇವಾಗ ಒಬೆಸಿಟಿಗೆ ಸಂಬಂಧಪಟ್ಟಂತಹ ರೇಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಲ್ಯಾನ್ಸೆಟ್ ಸ್ಟಡಿ ಅಥವಾ ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಸೊ ಇದನ್ನು ಸಹ ನಾವು ಕಾಣ್ಬೋದು, ಮೆನ್ ಮತ್ತು ವುಮೆನ್ ನಡುವೆ ಯಾವ ರೀತಿಯಾದಂಥ ಪರ್ಸೆಂಟೇಜ್ ವೇರಿಯೇಷನ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಆರ್ಟಿಕಲ್ ಸಹ ನಮಗೆ ಇಂಪಾರ್ಟೆಂಟ್. ಹೆಲ್ತ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡುವಾಗ ಜನರಲಿ ಇವಾಗ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಏನಾದರೂ ಅಡ್ರೆಸ್ ಮಾಡ್ತಾ ಇದ್ದರೆ ಈ ರಿಪೋರ್ಟನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಪ್ರಿಲಿಮ್ಸಲ್ಲಿ ನಮಗೆ ಬೇಕಾಗಿರುವಂತಹ ಲೈನ್ಸ್ಗಳನ್ನು ಈ ಆರ್ಟಿಕಲ್ ಪ್ರೊವೈಡ್ ಮಾಡುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಇವಾಗ ಜೈಲ್ಗಳಲ್ಲಿ ನಾವು ಒಂದು ಮ್ಯಾನುವಲನ್ನು ತರಬೇಕು, ಪ್ರಿಸ್ನರ್ಸ್ಗೆ ಸಂಬಂಧಪಟ್ಟಂತಹ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ವಿವನ್ನು ಹೇಳ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ನಡಿಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಿಸನ್ ನಡಿನಲ್ಲಿ ನಾವು ಡಿಸ್ಕ್ರಿಮಿನೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಸೊ ಇದನ್ನು ನಾವು ಅದರಲ್ಲೂ ಪಾಲಿಟಿಗೆ ಸಂಬಂಧಿಸಿದಂತೆ ಡಿಸ್ಕ್ರಿಮಿನೇಷನ್ಗೆ ರಿಲೇಟೆಡ್ ಇರುವಂಥ ಆರ್ಟಿಕಲ್ಸನ್ನು ಸಹ ನಾವಿಲ್ಲಿ ರೀಕಾಲ್ ಮಾಡ್ಕೋಬೋದು, ಕನೆಕ್ಟ್ ಮಾಡ್ಬೋದು. ಸೊ ಏನಿದೆ ಇಶ್ಯೂ ಅಂತಲೂ ಸಹ ನಾವಿಲ್ಲಿ ನೋಡುವಂಥದ್ದು. ಸೊ ಇವತ್ತಿನ ಡಿಸ್ಕಷನನ್ನು ಮಾಡೋಕ್ಕಿಂತ ಮುಂಚೆ ನಿಮಗೆ ಇರತಕ್ಕಂತಹ ಒಂದು ಬೇಸಿಕ್ ಅನೌನ್ಸ್ಮೆಂಟ್ ಅಂತಂದರೆ NCERT ಫೌಂಡೇಶನ್ ಕೋರ್ಸ್ ಆಗಿರ್ಬೋದು, ಅಗೇನ್ ಇವಾಗ ಇಂಟರ್ವ್ಯೂಗೆ ಸಂಬಂಧಿಸಿದಂತೆ ಇರುವಂಥ ಒಂದು ಕನ್ಸಿಡ್ರೇಷನ್. ಸೊ ಅಂದರೆ ಇವಾಗ ಆಲ್ರೆಡಿ ನಿಮ್ಮ ಪ್ರಿಪ್ರೇಷನ್ ಒಂದು ಲೆವೆಲ್ಗೆ ಆಗಿದ್ದರೆ ನೀವೇನು ಮಾಡ್ಬೋದು, ಇಂಟರ್ವ್ಯೂವನ್ನು ಮತ್ತು ಒನ್ ಆನ್ ಒನ್ ಸೆಷನ್ ಮುಖಾಂತರ ಡಿಸ್ಕಷನ್ ಮಾಡಲಿಕ್ಕೆ ಅಂದರೆ ಯಾರ್ಯಾರು ಇದ್ದಾರೆ ಮೆಂಬರ್ಸ್ಗಳು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದರೊಂದಿಗೆ ಇವಾಗ ನಿಮಗೆ NCERT ಫೌಂಡೇಶನ್ ಕೋರ್ಸ್ಗೆ ಸಂಬಂಧಿಸಿದಂತೆ ಸ್ಟಾರ್ಟ್ ಮಾಡ್ತಾ ಇರೋದು 11ಗೆ ಸ್ಟಾರ್ಟ್ ಆಗುತ್ತೆ. ಸೊ ಈವನ್ KPSC ಎಕ್ಸಾಮಿನೇಷನ್ಗೂ ಸಹ ಈ ಒಂದು ಕೋರ್ಸ್ ನಮಗೆ ಸಹಕಾರಿ ಆಗ್ತಾ ಇರೋದ್ರಿಂದ ಇದರ ಒಂದು ಬೆನಿಫಿಟನ್ನು ನೀವು ತೆಗೆದುಕೊಳ್ಬೋದು. ಲಾಂಗ್ ಟೈಮಲ್ಲಿ ಅಥವಾ ನಿಮಗೆ 1 ಇಯರ್ ತನಕ ಕೋಚಿಂಗಲ್ಲಿ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಈ ಒಂದು ಕೋರ್ಸ್ ನಿಮಗೆ ಸೂಟೇಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಿದ್ದರೂ ಇಲ್ಲಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರ್ತಕ್ಕಂತಹ ಮೊದಲ ಆರ್ಟಿಕಲನ್ನು ನಾವು ನೋಡೋದಾದರೆ, ಈ ಒಂದು ಲಿಯೋಪಾರ್ಡ್ಗೆ ಸಂಬಂಧಪಟ್ಟಂತಹ ಪಾಪ್ಯುಲೇಷನ್ ಸೈಜ್ ಇವಾಗ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಕ್ವಶನ್ಸ್ಗಳನ್ನು ಹೇಗೆ ಫ್ರೇಮ್ ಮಾಡ್ತಾರೆ, ಯಾವ ಸ್ಟೇಟಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. 2018ರಲ್ಲಿ ಮಾಡಿರುವಂತಹ ಒಂದು ಸರ್ವೇನ ಆಧಾರದ ಮೇಲೆ 2018 ಇವಾಗ 2020. ಸೊ ಟೋಟಲ್ ಪಾಪ್ಯುಲೇಷನ್ಸನ್ನು ನಾವಿಲ್ಲಿ ಕಾಣ್ಬೋದು. 12,852 ಪಾಪ್ಯುಲೇಷನ್ಸನ್ನು ಕಾಣ್ತಾ ಇದ್ವಿ. ಇವಾಗ ಇನ್ಕ್ರೀಸ್ ಆಗಿರೋದು 13,874 ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಇದನ್ನು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅಂತ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಹೈಯೆಸ್ಟ್ ಆಗಿದೆ ನೀವು ಇಲ್ಲಿ ಕಾಣ್ಬೋದು. ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಇರುವಂಥದ್ದನ್ನು ಕಾಣ್ತೀವಿ. ಸೊ ಬೇಕಾಗಿರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನು ಇನ್ಕ್ರೀಸ್ ಆಗಿದೆ ಅಂತ ನಮಗೆ ಕ್ಲಿಯರಾಗಿ ಬರಬೇಕು. ಒಂದು ಸ್ಟೇಟ್ಮೆಂಟ್ ಏನಂತಂದರೆ ಇನ್ಕ್ರೀಸ್ ಆಗಿದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ.
ಇದರೊಂದಿಗೆ ಹೈಯೆಸ್ಟ್ ಎಲ್ಲಿದೆ ಅಂತಂದರೆ MP ನಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಸೊ ಇದನ್ನು ಬಿಟ್ಟು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಇರುವಂಥ ಒಂದು ರಿಪೋರ್ಟನ್ನು ಕನ್ಸಿಡರ್ ಮಾಡೋದಾದರೆ ಅಂದರೆ 1000 ಅಥವಾ ನಿಯರ್ಲಿ ಇರ್ತಕ್ಕಂಥದ್ದಂದರೆ ಮಹಾರಾಷ್ಟ್ರವನ್ನು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಕಾಣ್ಬೋದು ಕರ್ನಾಟಕ. ಓಕೆ, ಅಂದರೆ ಆರ್ಡರ್ ವೈಸ್ ಆಫ್ಟರ್ MP ಅಂತ ನಾವಿಲ್ಲಿ ಕಾಣ್ಬೋದು. ಸೊ MP ಇವಾಗ 3000 ಪ್ಲಸ್ ಇದೆ, 3907 ಇಷ್ಟೊಂದಿದೆ. ಈ ರಿಮೈನಿಂಗ್ 3 ಸ್ಟೇಟ್ಸ್ಗಳಲ್ಲಿ 1000 ನಿಯರ್ ಇರ್ಬೋದು, 1985 ಈ ರೀತಿಯಾಗಿ ನಾವು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡಲ್ಲಿ ಕಾಣ್ತಾ ಇದ್ದೀವಿ. ಸೊ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡು. ಸೊ ಈ ರೀತಿಯಾಗಿ MP ಆದಮೇಲೆ ಬರ್ತಾ ಇರುವಂಥ ಸ್ಟೇಟ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಡಿಕ್ಲೈನ್ ಆಗಿರುವಂತಹ ಸ್ಟೇಟ್ ಯಾವುದು ಅಂತಂದರೆ ಉತ್ತರಾಖಂಡ್. ಸೊ ಉತ್ತರಾಖಂಡ್ ನಾಡಿನಲ್ಲಿ ಡಿಕ್ಲೈನ್ ಆಗಿರ್ತಕ್ಕಂಥ ಕಂಡೀಷನನ್ನು ನಾವು ಕಾಣ್ಬೋದು. ಎಷ್ಟರ ಮಟ್ಟಿಗೆ ಅಂತಂದರೆ 22% ಡಿಕ್ಲೈನ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಡಿಕ್ಲೈನ್ ಆಗಿರೋದು ಉತ್ತರಾಖಂಡದಲ್ಲಿ ಅಂತ. ಇನ್ನು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ನೀವು ಇಲ್ಲಿ ಕಾಣ್ಬೋದು ಯಾವ್ಯಾವ ರೀಜನ್ಸ್ಗಳಲ್ಲಿ ಸಹ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಡಿಕ್ಲೈನ್ ಆಗಿರೋದನ್ನು ನಾವಿಲ್ಲಿ ನೋಡೋದಾದರೆ ಶಿವಾಲಿಕ್ ಹಿಲ್ಸ್ ಆಗಿರ್ಬೋದು ಮತ್ತು ಗಂಗಾ ನದಿ ಪ್ಲೇನ್ ಏನಿದೆಯಲ್ಲ, ಈ ಒಂದು ಗಂಗಾ ನದಿ ಪ್ಲೇನ್ ಅಡಿನಲ್ಲೂ ಸಹ ಡಿಕ್ಲೈನ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ 3.4% ಇಯರ್ಲಿ ಬೇಸಿಸ್ ಮೇಲೆ, ಪರ್ ಆ್ಯನಮ್ ಬೇಸಿಸ್ ಮೇಲೆ ಡಿಕ್ರೀಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಉತ್ತರಾಖಂಡದಲ್ಲಿ ಯಾವ ಏರಿಯಾದಲ್ಲಿ ಡಿಕ್ಲೈನ್ ಆಗ್ತಾ ಇದೆ ಅನ್ನೋದನ್ನು ಸಹ ಇಲ್ಲಿ ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನ್ಲಿ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನಾವು ಗಮನ ಹರಿಸೋದಾದರೆ, ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಂದರೆ IUCN ಅಡಿನಲ್ಲಿ ಇರುವಂತಹ ಒಂದು ಕನ್ಸರ್ವೇಷನ್ ಸ್ಟೇಟಸ್ ನಮಗೆ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ IUCNಲ್ಲಿ ಇರುವಂಥ ಕನ್ಸರ್ವೇಷನ್ ಸ್ಟೇಟಸ್ ಇದು ವಲ್ನರೇಬಲನ್ನು ತೋರಿಸುತ್ತೆ. ಸೊ ವಲ್ನರೇಬಲ್ ಕಂಡೀಷನ್ಸನ್ನು ಇದನ್ನು ಕಾಣ್ತಾ ಇದ್ದೀವಿ. ಇನ್ನು ಸೈಟ್ಸ್ ನಡಿನಲ್ಲಿ, ಓಕೆ, ಸೈಟ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡೋದಾದರೆ ನಾವು ಇದನ್ನು ಅಪೆಂಡಿಕ್ಸ್ 1ನಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ಅಪೆಂಡಿಕ್ಸ್ 1ನಲ್ಲಿ ಕಾಣ್ಬೋದು. ಇದರೊಂದಿಗೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ನೋಡೋದಾದರೆ ಶೆಡ್ಯೂಲ್ 1ನಲ್ಲಿ ಇದನ್ನು ಇಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಅವರ ಒಂದು ಈ ಎನಿಮಲ್ಗಳ ಕನ್ಸರ್ವೇಷನ್ ಸ್ಟೇಟಸ್ ನಮಗೆ ಇಂಪಾರ್ಟೆಂಟ್. ವಲ್ನರೇಬಲ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದೆ, ಆ ಸಂದರ್ಭದಲ್ಲಿ ಎಲಿಮಿನೇಷನ್ ಮಾಡಲಿಕ್ಕೆ ನಮಗೆ ಸಹಕಾರಿ ಆಗುತ್ತೆ. ಈ ಒಂದು ಲಿಯೋಪಾರ್ಡ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸರ್ವೇಷನ್ ಸ್ಟೇಟಸ್ ಹಾಗೂ ಯಾವ ಸ್ಟೇಟ್ಸ್ಗಳಲ್ಲಿ ಹೈಯೆಸ್ಟ್ ಕಂಡು ಬರುತ್ತೆ, ಯಾವ ರೀಜನ್ಸ್ಗಳಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ, ಇದರ ಒಂದು ಹ್ಯಾಬಿಟೇಟನ್ನು ಕನ್ಸಿಡರ್ ಮಾಡ್ಬೋದು. ಜನರಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಎನಿಮಲನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಇದು ಯಾಕೆ ಹ್ಯಾಬಿಟೇಟ್ ಲಾಸ್ ಆಗುತ್ತೆ ಅಂತಂದರೆ, ಅಥವಾ ಇದರ ಒಂದು ಪಾಪ್ಯುಲೇಷನ್ ಯಾಕೆ ಡಿಕ್ಲೈನ್ ಆಗುತ್ತೆ ಅಂತಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್, ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಜಾಸ್ತಿ ಆಗ್ತಾ ಇರುವಂಥದ್ದು ಕಂಡೀಷನ್ ಆಗಲಿ, ಅಥವಾ ಮಾನವ ಇವತ್ತು ಫಾರೆಸ್ಟ್ ಏರಿಯಾಗಳಲ್ಲೂ ಸಹ ಹೋಗ್ತಾ ಇರೋದು, ಹಿಲ್ಲಿ ಸ್ಟೇಷನ್ಸ್ಗಳಲ್ಲಿ ಇವತ್ತು ಹೆಚ್ಚು ಮಾನವನ ಹ್ಯಾಬಿಟೈಟ್ ಅಥವಾ ಸೆಟಲ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದಲೂ ಸಹ ಎನಿಮಲ್ಸ್ಗಳಿಗೆ ಬೇಕಾಗುವಂಥ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಹಾಗೂ ಎನಿಮಲ್ಸ್ಗಳನ್ನು ಸಹ ಪೋಚಿಂಗ್ ಮಾಡ್ತಾ ಇದ್ದಾರೆ ಒಂದು ಪರ್ಪಸ್ಗೋಸ್ಕರ. ಇದರ ಸ್ಕಿನ್ ಆಗಿರ್ಬೋದು ಅಥವಾ ಇದರಿಂದ ಬರ್ತಕ್ಕಂಥ ಒಂದು ಮೆಡಿಸಿನ್ ವ್ಯಾಲ್ಯೂ ಆಗಿರ್ಬೋದು, ಯಾವುದೇ ಒಂದು ಎನಿಮಲನ್ನು ತೆಗೆದುಕೊಳ್ಳೋದಾದರೆ. ಸೊ ಹ್ಯೂಮನ್ ಆ್ಯಂಡ್ ಎನಿಮಲ್ ಕಾನ್ಫ್ಲಿಕ್ಟು ಸಹ ನಾವು ಕ್ರಿಯೇಟ್ ಆಗ್ತಾ ಇರುವಂಥ ಒಂದು ಬೇಸಿಕ್ ಕಂಡೀಷನ್ಸನ್ನು ಇವಾಗ ಕಾಣ್ತಾ ಇದ್ದೀವಿ. ಇವಾಗ ರೀಸೆಂಟಾಗಿ ನಾವು ನೋಡಿರುವಂಥ ಒಂದು ಆರ್ಟಿಕಲ್ ಅಂತಂದರೆ ಕೇರಳ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿರುವಂಥದ್ದು. ಯಾಕೆಂದರೆ ಎನಿಮಲ್ಸ್ಗಳಿಗೆ ಸಂಬಂಧಿಸಿದಂತೆ ರೀಸೆಂಟಾಗಿ ಇರುವಂಥ ಒಂದು ಕಂಟೆಕ್ಸ್ಟ್ ಏನಂತಂದರೆ ಕೇರಳದ ಅಡಿಯಲ್ಲಿ ಹಿಲ್ ಸ್ಟೇಷನ್ ಆಗಿರ್ಬೋದು ಅಥವಾ ಅಲ್ಲಿ ಹ್ಯೂಮನ್ ಮಾಡ್ತಕ್ಕಂಥ ಏರಿಯಾಗಳಿಗೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಂತ. ಸೊ ಈ ಒಂದು ಬೌಂಡ್ರಿ ಏನಿದೆಯಲ್ಲ, ಅಥವಾ ಈ ಒಂದು ಅಗ್ರಿಕಲ್ಚರ್ ಏರಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ, ಗ್ರೋತ್ ಏರಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ ಕೇರಳ ನಡಿನಲ್ಲೂ ಸಹ ಹ್ಯೂಮನ್ ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಸಹ ನಾವು ಕಾಣ್ಬೋದು. ಸೊ ಬೇಸಿಕಲಿ ಒಂದು ಬೌಂಡ್ರಿ ಏನಿದೆಯಲ್ಲ, ಸೊ ಬೌಂಡ್ರಿ ಏನಿರುತ್ತಲ್ಲ, ಫಾರೆಸ್ಟ್ ಏರಿಯಾ ಮತ್ತು ಹ್ಯೂಮನ್ ಸೆಟಲ್ಮೆಂಟ್, ಈ ಏರಿಯಾ ನಡಿನಲ್ಲಿ ಕಡಿಮೆ ಇರುವಂಥ ಒಂದು ಜಾಗವನ್ನು ಕಾಣ್ತಾ ಇರೋದ್ರಿಂದ ಆ್ಯನಿಮಲ್ಸ್ಗಳು ಇವಾಗ ಅಲ್ಲಿ ಬರ್ತಾ ಇದೆ. ಮತ್ತು ಅದು ಅಲ್ಲಿರುವಂಥ ಒಂದು ಪ್ಲಾಂಟೇಷನ್ ಸ್ಟೈಲು ಸಹ ಇವತ್ತು ಆ್ಯನಿಮಲ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ನಾವು ಡೇ ಟು ಡೇ ಬೇಸಿಸ್ ಮೇಲೆ ಕನೆಕ್ಟ್ ಮಾಡ್ಬೋದು. ಸೊ ಏನು ಇಶ್ಯೂಸ್ ಇದೆ ಅಂತ ಜನರಲಿ ನಮಗೆ GS ಪೇಪರ್ 3 ನಡಿನಲ್ಲಿ ಇಂಪಾರ್ಟೆಂಟ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟನ್ನು ನೀವು ನೋಡೋದಾದರೆ ಪ್ರೀವಿಯಸ್ ಇಯರಲ್ಲಿ ಆಲ್ರೆಡಿ ಕ್ವಶನ್ಸ್ಗಳನ್ನು ಮೇನ್ಸಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಹಾಗಾಗಿ ನಿಮ್ಗೇನು ಗೊತ್ತಿರುತ್ತಲ್ಲ, ಡೇ ಟು ಡೇ ಬೇಸಿಸ್ ಮೇಲೆ ಸ್ಟಡಿ ಮಾಡಿರೋ ಆಧಾರದ ಮೇಲೆ ಇಶ್ಯೂಸ್ಗಳು ಈ ರೀತಿಯಾಗಿದೆ ಅಂತ ನೀವು ಮೆನ್ಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಜನರಲಿ ಇದನ್ನು ನಾವು ಟಾಪ್ ಪ್ರೆಡೇಟರ್ ಅಂತ ಕರಿತೀವಿ. ಸೊ ಟಾಪ್ ಪ್ರೆಡೇಟರ್ ಅಂತಂದರೆ ಈ ಒಂದು ಟ್ರಾಪಿಕ್ ಲೆವೆಲಲ್ಲಿ ಅಥವಾ ನಾವು ಫುಡ್ ಚೈನ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇದರಲ್ಲಿ ಸ್ಟಾರ್ಟಿಂಗ್ ಬರುವಂಥವ್ರು ಪ್ರೊಡ್ಯೂಸರ್ ಆದಮೇಲೆ ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಸೊ ಈ ಒಂದು ಕನ್ಸ್ಯೂಮರ್ಸ್ ಏನಿರುತ್ತಲ್ಲ, ಅವ್ರು ಕನ್ಸ್ಯೂಮರ್ಸ್ ಆದಮೇಲೆ ಅದರಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಆ್ಯಂಡ್ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಏನು ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂತಹ ಲೆವೆಲಲ್ಲಿ ಟಾಪ್ ಪ್ರಿಡೇಟರ್ ಅಂತ ಕಾಣ್ಬೋದು. ಈ ಎಲ್ಲ ಕ್ಯಾಟ್ ಸ್ಪೀಷೀಸ್ಗಳು ಜನರಲಿ ಟಾಪ್ ಪ್ರಿಡೇಟರ್ ನಡಿಯಲ್ಲಿ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ, ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಲ್ಯಾನ್ಸೆಟ್ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಸೊ ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಯಾವಾಗಿಂದ ಯಾವಾಗ, ಯಾವೊಂದು ಡ್ಯೂರೇಷನ್ ಆಧಾರದ ಮೇಲೆ ರಿಪೋರ್ಟನ್ನು ಇದು ಮೆನ್ಷನ್ ಮಾಡ್ತಾ ಇದೆ ಅಂತಂದರೆ,
1990 ಟು 2022. ಸೊ ಈ ಒಂದು ಡ್ಯೂರೇಷನ್ ನಡಿನಲ್ಲಿರ್ತಕ್ಕಂಥ ಕಂಡೀಷನ್ ಒಬೆಸಿಟಿ ರೇಟ್ ಇನ್ಕ್ರೀಸ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಜನರಲಿ ಏನಾಗುತ್ತೆ ಅಂದರೆ ಒಬೆಸಿಟಿ ಅಂತಂದರೆ ಸೆಡೆಂಟರಿ ಲೈಫ್ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲರೂ ಇವಾಗ ಮೊಬೈಲಲ್ಲೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದರೊಂದಿಗೆ ಜಂಕ್ ಫುಡ್ಸ್ಗಳನ್ನು ಸಹ ಜಾಸ್ತಿ ತಿಂತಾ ಇದ್ದೀವಿ, ಹೆಲ್ದಿ ಫುಡ್ ಸ್ಟೈಲು ಸಹ ಇಲ್ಲ. ಇವೆರಡೂ ಫ್ಯಾಕ್ಟರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ಈವನ್ ಪ್ರೆಸೆಂಟ್ ಕಂಡೀಷನಲ್ಲಿ ಸ್ಟ್ರೆಸ್ಡ್ ಲೈಫ್ ತುಂಬ ಇರುತ್ತೆ. ಸೊ ಸ್ಟ್ರೆಸ್ ಇರೋದ್ರಿಂದ ಸಹ ಒಬೆಸಿಟಿ ಇವಾಗ ಕ್ರಿಯೇಟ್ ಆಗಿರುತ್ತೆ. ಸೊ ಸರಿಯಾದಂತಹ ಮೆಟಬಾಲಿಸಮ್ ಆಗದೇ ಇರುವಂಥ ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಕಂಡೀಷನ್ನ ಆಧಾರದ ಮೇಲೆ ಅದರಲ್ಲೂ 2022 ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ 879 ಅಷ್ಟು ಅಡಲ್ಟ್ಸ್ಗಳು ಇವತ್ತು ಒಬೇಸ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಟೋಟಲ್ ಆಗಿ ಮಕ್ಕಳು 159. ಸೊ ಇಷ್ಟು ಒಬೇಸ್ ಇರೋದನ್ನು, ಇದು ಚಿಲ್ಡ್ರನ್ಗಳ ಸಂಖ್ಯೆ, ಇದು ಅಡಲ್ಟ್ಗಳ ಒಂದು ಸಂಖ್ಯೆಯನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾದಂಥ ಒಬೇಸ್ಡ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ವಿ. ಇದು ವರ್ಲ್ಡ್ ವೈಡಲ್ಲಿ ಇರುವಂಥದ್ದು. ಸೊ ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ಸ್ಗಳು ಇವಾಗ ಒಬೇಸ್ ಆಗಿರ್ತಕ್ಕಂಥದ್ದನ್ನು, ಒಬೇಸಿಟಿ ಹೊಂದಿರೋದನ್ನು ಕಾಣ್ತಾ ಇದ್ದೀವಿ. ಇದರೊಳಗೆ ಭಾರತದಲ್ಲಿರುವಂಥ ಒಂದು ಕಂಡೀಷನ್ ಅಥವಾ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಲ್ಯಾನ್ಸೆಟ್ ರಿಪೋರ್ಟ್ ಕೊಟ್ಟಿರೋ ಪ್ರಕಾರ ಭಾರತದಲ್ಲಿರುವಂಥ ಒಂದು ಪರ್ಸೆಂಟೇಜ್ 1990ಇಂದ ಕನ್ಸಿಡರ್ ಮಾಡೋದಾದರೆ 0.1% ಇರುವಂಥದ್ದು ಇನ್ಕ್ರೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ 3.1% ಅಷ್ಟು ಇನ್ಕ್ರೀಸ್ ಆಗಿದೆ. ಓಕೆ, ದಿಸ್ ಈಸ್ ಫಾರ್ ಗರ್ಲ್ಸ್. ಓಕೆ, ದಿಸ್ ಈಸ್ ಫಾರ್ ಗರ್ಲ್ಸ್. ಅಗೇನ್ ಫಾರ್ ಬಾಯ್ಸಿಗೆ ನಾವು ನೋಡೋದಾದರೆ ಬಾಯ್ಸ್ಗೆ ಸಂಬಂಧಪಟ್ಟಂತೆ 0.1% ಇರುವಂಥದ್ದು 3.9% ಅಷ್ಟು ಇನ್ಕ್ರೀಸ್ ಆಗಿದೆ ಫಾರ್ ಬಾಯ್ಸ್. ಸೊ ಈ ರೀತಿಯಾದಂಥ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇನ್ಕ್ರೀಸ್ ಆಗಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಸೊ ಇದು ಏನಂತಂದರೆ ಒಬೇಸಿಟಿ ರೇಟ್ ಇದು. ಸೊ ಒಬೇಸಿಟಿ ರೇಟನ್ನು ನಾವು ಕಾಣ್ಬೋದು. ಬಟ್ ಪ್ರಿವಿಲೆನ್ಸ್ ಅಂದರೆ ಎಷ್ಟು ಜನರಲ್ಲಿದೆ, ಎಷ್ಟು ಜನರಲ್ಲಿ ಇದು ಕಂಡು ಬರುತ್ತೆ ಅನ್ನುವಂಥ ಒಂದು ಪ್ರಿವಿಲೆನ್ಸನ್ನು, ಇದರ ಅಬಂಡೆನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಸೊ ಹೆಣ್ಮಕ್ಳಿಗೆ ಜಾಸ್ತಿ ಇರುವಂಥ ಒಂದು ಪರ್ಸೆಂಟೇಜನ್ನು ನಾವಿಲ್ಲಿ ಕಾಣ್ಬೋದು. ಅದರಲ್ಲೂ ಮೆನ್ಗೆ ಸಂಬಂಧಿಸಿದಂತೆ 0.5% ಇರುವಂಥದ್ದು 5.4% ಇದೆ. ಇದು ಪ್ರಿವಿಲೆನ್ಸ್ಗೆ ಸಂಬಂಧಪಟ್ಟಂತೆ. ಇದರಲ್ಲಿ ಮಹಿಳೆಯರಿಗೆ ನಾವು ನೋಡೋದಾದರೆ 1.2% ಇರುವಂಥದ್ದು 9.8% ಇದೆ. ಸೊ ಈ ರಿಪೋರ್ಟನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಷ್ಟರ ಮಟ್ಟಿಗೆ ಒಬೇಸ್ಟ್ ಇರ್ತಕ್ಕಂಥ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಸೊ ಪ್ರಿವಿಲೆನ್ಸ್ ಆಗಿರ್ಬೋದು ಅಥವಾ ರೇಟ್ ಅಥವಾ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನುವಂಥ ಚೇಂಜಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಭಾರತವನ್ನು ರ್ಯಾಂಕಿಂಗನ್ನು ಕೊಡೋದಾದರೆ ವರ್ಲ್ಡಲ್ಲಿ ಒಬೇಸಿಟಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಲ್ಲ ಕಂಟ್ರೀಸ್ಗಳನ್ನು ಕಂಪೇರ್ ಮಾಡಿದರೆ 174ನೇ ಸ್ಥಾನವನ್ನು ಹೊಂದಿದೆ. ಸೊ ಇಷ್ಟೊಂದು ಒಬೇಸ್ಡ್ ಕಂಡೀಷನನ್ನು ಭಾರತ ತೋರಿಸ್ತಾ ಇದೆ ಅನ್ನೋದನ್ನು ಸಹ ಕಾಣ್ಬೋದು. ಸೊ ಜನರಲ್ ಆಗಿ ಇವಾಗ ಒಬೇಸ್ಡ್ ಇರತಕ್ಕಂಥ ಜನರು ಸಿಟಿನಲ್ಲಿ ಮಾತ್ರ ಇದ್ದರು. ಇವಾಗ ರೀಸೆಂಟಾಗಿ ರೂರಲ್ ಏರಿಯಾ ನಡಿನಲ್ಲೂ ಸಹ ಒಬೇಸ್ ಕಂಡೀಷನ್ಸು ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಬಹುದು. ಸೊ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಮುಖಾಂತರ ಈವನ್ ರೂರಲ್ ಪಾಪ್ಯುಲೇಷನು ಸಹ ಈ ಒಂದು ಒಬೇಸಿಟಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ಕಾಣ್ಬೋದು. ಸೊ ಮಾಲ್ ನ್ಯೂಟ್ರಿಷನ್ ಈ ರೀತಿಯಂಥ ಎಲ್ಲ ಸಿಚುವೇಷನ್ಸ್ಗಳು ಸಹ ಇವತ್ತು ಒಬೇಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಮೋಸ್ಟ್ ಕಂಟ್ರೀಸ್ಗಳು ಇವಾಗ ಒಬೇಸ್ಟ್ ಆಗಿದೆ, ಯಾಕೆಂದರೆ ವರ್ಲ್ಡ್ ವೈಡಲ್ಲಿ ಇರ್ತಕ್ಕಂಥ ಒಂದು ರಿಪೋರ್ಟನ್ನು ನಾವಿಲ್ಲಿ ಕಾಣುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ ಪ್ರಿಸನ್ಸ್ ನಡಿನಲ್ಲಿ ಇವಾಗ ಕೆಲವೊಂದಿಷ್ಟು ಡಿಸ್ಕ್ರಿಮಿನೇಷನನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದೀವಿ ಅಂತ. ಪರ್ಟಿಕ್ಯುಲರ್ಲಿ ಇವಾಗ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡ್ತಾ ಇರುವಂಥ ಈ ಒಂದು ಡಿಸ್ಕ್ರಿಮಿನೇಷನ್ ಇವಾಗ ಕೆಲಸಗಳನ್ನು ಪ್ರೆಸೆನ್ಸಲ್ಲಿ ಅಲೋಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರಿವಿಲೇಜಸ್ಗಳೇನಿರುತ್ತಲ್ಲ ಅದರಲ್ಲೂ ಸಹ ಡಿಸ್ಕ್ರಿಮಿನೇಷನ್ಸನ್ನು ಕಾಣ್ತೀವಿ. ನೀವು ಮೂವೀಸ್ಗಳಲ್ಲಿ ನೋಡ್ಬೋದು, ಸಾಕಷ್ಟು ಮೂವೀಸ್ಗಳಲ್ಲಿ ಹೇಗೆ ಡಿಸ್ಕ್ರಿಮಿನೇಷನ್ ಇರುತ್ತೆ. ಸೊ ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಸಹ ನೀವು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಬೇಸಿಕಲಿ ಸ್ಟೇಟ್ ಇವತ್ತು ಅದನ್ನು ಪ್ರಮೋಟ್ ಮಾಡ್ತಾ ಇದೆ ಅಂತ, ಅಲ್ಲಿರ್ತಕ್ಕಂಥ ಆಫೀಷಿಯಲ್ಸ್ಗಳು ಪ್ರಮೋಟ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಅಂತಂದರೆ ಕಾಸ್ಟ್ ಹಾಗೂ ರಿಲಿಜನ್ನ ಆಧಾರದ ಮೇಲೆ. ಓಕೆ, ಸೊ ಕೆಳವರ್ಗ, ಮೇಲ್ವರ್ಗ ಅಥವಾ ಯಾವ ಜಾತಿಗೆ ಬಿಲಾಂಗ್ ಆಗ್ತಾರೆ, ಯಾವ ಧರ್ಮಕ್ಕೆ ಬಿಲಾಂಗ್ ಆಗ್ತಾರೆ, ಇವುಗಳ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಡಿಸ್ಕ್ರಿಮಿನೇಷನ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರೊವಿಷನ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಫಂಡಾಮೆಂಟಲ್ ರೈಟ್ಸನ್ನು ನೀವು ಸ್ಟಡಿ ಮಾಡ್ತಾ ಇರ್ತೀರಾ. ಸೊ ಫಂಡಾಮೆಂಟಲ್ ರೈಟ್ಸಲ್ಲಿರ್ತಕ್ಕಂತಹ ಮೇಜರ್ ಆರ್ಟಿಕಲ್ಸ್ಗಳನ್ನು ನಾವು ನೋಡೋದಾದರೆ ಫ್ರೀಡಮ್ಗೆ ಸಂಬಂಧಿಸಿದಂತೆ ಫಾರ್ ಎಕ್ಸಾಂಪಲ್ ಇವಾಗ ಆರ್ಟಿಕಲ್ 14 ಕಾಣ್ಬೋದು. ಇದು ಒಂದು ರೀತಿ ಡಿಸ್ಕ್ರಿಮಿನೇಷನನ್ನೇ ಕಡಿಮೆ ಮಾಡುತ್ತೆ ತಾನೆ. ಆರ್ಟಿಕಲ್ 14 ಅಡಿನಲ್ಲಿ ನೋಡೋ ಪ್ರಕಾರ ಆರ್ಟಿಕಲ್ 14 ನಮಗೆ ಏನು ಹೇಳುತ್ತೆ, ಎಲ್ಲರೂ ಸಹ ಕಾನೂನಿನ ಮುಂದೆ ಸಮಾನರು ಅಂತ ಹೇಳುತ್ತೆ. ದೆರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಅಂತ ಕಾಣ್ಬೋದು. ಅಂದರೆ ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ಲಾ ಅನ್ನುವಂಥ ರೂಲ್ ಆಫ್ ಲಾಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 14 ಅಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ನಾವು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಾತ್ಮಕವಾಗಿ ಸಮಾನತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.
ಅಂದರೆ ಒಂದು ಪರ್ಟಿಕ್ಯುಲರ್ ಪ್ರಿವಿಲೇಜನ್ನು ನಾವು ಇಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಅದರ ಒಂದು ಮೀನಿಂಗನ್ನು ಇಲ್ಲಿ ಕಾಣುವಂಥದ್ದು. ಸೊ ಇದು ಸಹ ಡಿಸ್ಕ್ರಿಮಿನೇಷನನ್ನು ಇವತ್ತು ಕಡಿಮೆ ಮಾಡುತ್ತೆ, ತಾರತಮ್ಯವನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಿದೆ ಅನ್ನೋದನ್ನು ಕಾಣ್ಬೋದು. ಅಂದರೆ ಹಿಡನ್ ಆಗಿರುವಂಥ ಇಂಟೆನ್ಷನ್. ಆರ್ಟಿಕಲ್ 15 ಅಡಿನಲ್ಲೂ ಸಹ ನಾವು ಕೆಲವೊಂದಿಷ್ಟು ಕ್ರೈಟೀರಿಯಾವನ್ನು ಕಾಣ್ತೀವಿ. ಸೊ ಪ್ರೈಮರಿಲಿ ಏನಂತಂದರೆ ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿ ಡಿಸ್ಕ್ರಿಮಿನೇಷನನ್ನು ಮಾಡುವಂತಿಲ್ಲ. ಗ್ರೌಂಡ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಕಾಸ್ಟ್, ರೇಸ್, ರಿಲಿಜನ್, ಪ್ಲೇಸ್ ಆಫ್ ಬರ್ತ್, ಸೆಕ್ಸ್ ಇವುಗಳ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನನ್ನು ಮಾಡುವಂತಿಲ್ಲ ಪ್ರೈಮರಿ ಗ್ರೌಂಡ್ಸನ್ನು. ಆದರೆ ಸೆಕೆಂಡರಿ ಗ್ರೌಂಡ್ಸ್ನ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನನ್ನು ಮಾಡ್ಬೋದು. ಇದು ಇಂಪಾರ್ಟೆಂಟ್ ನಿಮಗೆ ಪ್ರಿಲಿಮ್ಸಲ್ಲಿ. ಆರ್ಟಿಕಲ್ 15 ಮೆನ್ಷನ್ ಮಾಡಿರುವಂತಹ ಗ್ರೌಂಡ್ಸ್ನ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನನ್ನು ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಾಲೇಜಲ್ಲಿ ತೆಗೆದುಕೊಳ್ಳೋದಾದರೆ ಅಥವಾ ಒಂದು ಯೂನಿವರ್ಸಿಟಿನಲ್ಲಿ ಇವಾಗ ಎಂಪ್ಲಾಯಿಗಳನ್ನು ಹೈಯರ್ ಮಾಡ್ತಾ ಇದ್ದಾರೆ ಅಥವಾ ಲೆಕ್ಚರ್ಸನ್ನು ಹೈಯರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಪೊಸಿಷನ್ ಅಡಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ಅವ್ರಿಗೆ ಪರ್ಟಿಕ್ಯುಲರ್ಲಿ ನೀವು PhD ಮಾಡಿರಬೇಕು ಅಥವಾ MPhil ಮಾಡಿರಬೇಕು, ಈ ರೀತಿಯಂಥ ಕ್ವಾಲಿಫಿಕೇಷನ್ಸನ್ನು ಹೊಂದಿರಬೇಕು. ಸೊ ಯಾವುದೇ ಒಂದು ಜಾಬನ್ನು ಹೈಯರ್ ಮಾಡುವಾಗ ಕ್ವಾಲಿಫಿಕೇಷನ್ಸನ್ನು ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಇದು ಡಿಸ್ಕ್ರಿಮಿನೇಷನ್ ಮಾಡ್ದಂಗೆ ಇವಾಗ ಸರ್ಕಾರನೇ ಒಂದು ಕಂಡೀಷನ್ನ ಕ್ರಿಯೇಟ್ ಮಾಡ್ಬೋದು. ಕ್ವಾಲಿಫಿಕೇಷನ್ನ ಆಧಾರದ ಮೇಲೆ ನಾವು ಇವತ್ತು ಕೆಲಸವನ್ನು ಕೊಡ್ತಾ ಇದ್ದೀವಿ, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಈ ರೀತಿಯಾಗಿರುತ್ತೆ. ಇದು ಒಂದು ರೀತಿ ಡಿಸ್ಕ್ರಿಮಿನೇಷನ್ ತಾನೇ, ಇದು ಸೆಕೆಂಡರಿ ಗ್ರೌಂಡ್ ಆಗುತ್ತೆ. ಸೊ ಈ ರೀತಿಯಾದಂಥ ಡಿಸ್ಕ್ರಿಮಿನೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನೀವು ಫಿಮೇಲೇ ಇರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡೋಂಗಿಲ್ಲ, ಅಥವಾ ಪರ್ಟಿಕ್ಯುಲರ್ಲಿ ಪ್ಲೇಸ್ ಆಫ್ ಬರ್ತ್ನ ಆಧಾರದ ಮೇಲೆ ಮೆನ್ಷನ್ ಮಾಡುವಂತಿಲ್ಲ. ನೀವು ಈ ಒಂದು ಕೆಟಗರಿಗೆ ಬರಬೇಕು ಅನ್ನುವಂಥ ಮೆನ್ಷನನ್ನು ಮಾಡುವಂತಿಲ್ಲ. ಆದರೆ ಎಕ್ಸೆಪ್ಷನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲ್ 16 ಅಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ರೀತಿಯ ಆಧಾರದ ಮೇಲೂ ಸಹ ನಾವು ಸೇಮ್ ಗ್ರೌಂಡ್ಸ್ನ ಆಧಾರದ ಮೇಲೆ ರೆಸಿಡೆನ್ಸನ್ನು ಒಂದು ಎಡಿಷನಲ್ ಆಗಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ರೆಸಿಡೆನ್ಸ್ನ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನನ್ನು ಮಾಡುವಂತಿಲ್ಲ. ಇದು ಪಬ್ಲಿಕ್ ಎಂಪ್ಲಾಯ್ಮೆಂಟನ್ನು ಕೊಡುವಂತಹ ಸಂದರ್ಭದಲ್ಲಿ. ಸೊ ಈ ರೀತಿಯಾಗಿ ನಾವು ಪ್ರೈಮರಿ ಗ್ರೌಂಡ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಎರಡೂ ಸೆಕ್ಷನ್ ಅಡಿನಲ್ಲೂ ಸಹ ಡಿಸ್ಕ್ರಿಮಿನೇಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥ ಸ್ಟೆಪ್ಪನ್ನು ಅಥವಾ ಸಂವಿಧಾನ ಪ್ರೊವೈಡ್ ಮಾಡ್ತಕ್ಕಂಥ ಕಂಡೀಷನನ್ನು ಕಾಣುವಂಥದ್ದು. ಇನ್ನು ಅನ್ಟಚಬಿಲಿಟಿನೂ ಸಹ ಆರ್ಟಿಕಲ್ 17 ಅಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದು ಸಹ ಡಿಸ್ಕ್ರಿಮಿನೇಷನ್ ಇವತ್ತು ಪ್ರಿವೆಂಟ್ ಮಾಡುತ್ತೆ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಕಾಣ್ತೀವಿ. ಆರ್ಟಿಕಲ್ 18 ಸಹ ಏನಂತಂದರೆ ಪ್ರಿವಿಲೇಜ್ಡ್ ಕ್ಲಾಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆ ಒಂದು ಕಂಡೀಷನ್ ಮುಖಾಂತರ ನಾವು ಟೈಟಲ್ಸ್ಗಳನ್ನು ಏನು ಮಾಡಿದ್ದೀವಿ, ರಿಮೂವ್ ಮಾಡಿದ್ದೀವಿ. ಟೈಟಲ್ಸ್ನ ಆಧಾರದ ಮೇಲೆ ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಕ್ಲಾಸ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಅದರ ಆಧಾರದ ಮೇಲೆ ಸಹ ಡಿಸ್ಕ್ರಿಮಿನೇಷನನ್ನು ಕಡಿಮೆ ಮಾಡುವಂಥದ್ದು. ಈ ರೀತಿಯಾಗಿ ಡಿಸ್ಕ್ರಿಮಿನೇಷನನ್ನು ತಡೆಗಟ್ಟಲಿಕ್ಕೆ ಇರುವಂತಹ ಪ್ರೊವಿಷನ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಆರ್ಟಿಕಲ್ನಲ್ಲಿ ಪರ್ಟಿಕ್ಯುಲರ್ಲಿ ಕಾಸ್ಟ್ ಹಾಗೂ ರಿಲಿಜನ್ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇಲ್ಲಿ ಹೋಮ್ ಮಿನಿಸ್ಟ್ರಿ ಐಡೆಂಟಿಫೈ ಮಾಡಿರೋ ಪ್ರಕಾರ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕೊಡ್ತಾ ಇರುವಂಥ ಒಂದು ಡೈರೆಕ್ಷನ್ನ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನರಿ ಪ್ರೊವಿಷನನ್ನು ತೆಗೆದುಬಿಟ್ಟು ಒಂದು ಪ್ರಾಪರ್ ಆಗಿರುವಂಥ ಮ್ಯಾನ್ಯುವಲನ್ನು ಕೊಡಬೇಕು. ಸೊ ಪ್ರಿಸನ್ಗೆ ಸಂಬಂಧಿಸಿದಂತೆ ಒಂದು ಮ್ಯಾನ್ಯುವಲನ್ನು ಎನ್ಶೋರ್ ಮಾಡಬೇಕು. ಆ ಒಂದು ಮ್ಯಾನ್ಯುವಲ್ನ ಆಧಾರದ ಮೇಲೆ ಯಾವುದೇ ರೀತಿಯಂಥ ಡಿಸ್ಕ್ರಿಮಿನೇಷನ್ ಆಗದೇ ಇರುವಂತೆ. ಸೊ ಇದರೊಂದಿಗೆ ಅಲ್ಲಿರುವಂತಹ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸನ್ನು ಇಂಪ್ರೂವೈಸ್ ಮಾಡುವಂಥದ್ದಾಗಲಿ, ಸ್ಟ್ರಿಕ್ಟ್ಲಿ ಇಲ್ಲಿ ರೂಲ್ಸ್ಗಳನ್ನು ತರಬೇಕು. ಕ್ಲಾಸಿಫಿಕೇಷನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಸ್ಟ್ ಮತ್ತು ರಿಲಿಜನ್ ಆಧಾರ ಮೇಲೆ ಆಗ್ತಾ ಇರುವಂಥ ಡಿಸ್ಕ್ರಿಮಿನೇಷನನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಅಲ್ಲಿರುವಂಥ ಕೈದಿಗಳಿಗೆ ಹೆಲ್ತ್ ಕೇರ್ ಪ್ರೊವಿಷನ್ಸ್ಗಳನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಅವರ ಒಂದು ಮೆಂಟಲ್ ಹೆಲ್ತ್ ಆಗಿರುವಂಥದ್ದಾಗಲಿ ಮತ್ತು ಅವರಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಡಿಸೀಸಸ್ಗಳನ್ನು ಡಯಾಗ್ನೋಸ್ ಮಾಡೋದು. ಇವಾಗ STDs ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿರ್ತವೆ, ಹೆಪಟೈಟಿಸ್ ಆಗಿರ್ಬೋದು. ಸೊ ಈ ರೀತಿಯಂಥ ಡಿಸೀಸಸ್ಗಳು, ಇನ್ಫೆಕ್ಷಸ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಸ್ಕ್ರೀನಿಂಗ್ ಆಗಿರ್ಬೋದು. ಸೊ ಇಲ್ಲಿ ಪ್ರಯಾರಿಟಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ವಲ್ನರಬಲ್ ಸೆಕ್ಷನ್ ಇರ್ತವೆ, ಮಹಿಳೆಯರು ಇರ್ತಾರೆ, ಟ್ರಾನ್ಸ್ಜೆಂಡರ್ಸ್ಗಳು ಇರ್ತಾರೆ. ಸೊ ಇವ್ರಿಗೂ ಸಹ ಸ್ಪೆಷಲ್ ಆಗಿರ್ತಕ್ಕಂಥ ಹೆಲ್ತ್ ಕನ್ಸರ್ನನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ. ಸೊ ಇಲ್ಲಿ ಇವ್ರು ಕೊಟ್ಟಿರುವಂಥ ಒಂದು ರಿಕಗ್ನೈಸೇಷನ್. ಈವನ್ ನಾವು ಈ ಪ್ರಿಸನನ್ನು ಪ್ರಮೋಟ್ ಮಾಡಬೇಕು. ಸೊ ಈ ಒಂದು ಪೋರ್ಟಲ್ನ ಮುಖಾಂತರ ಸರ್ಕಾರ ಸಹ ಇದ್ರ ಮೇಲೆ ಹೆಚ್ಚು ಸ್ಟ್ರೆಸ್ಸನ್ನು ಕೊಡ್ತಾ ಇದೆ, ಡಿಜಿಟಲೈಸೇಷನನ್ನು ಮಾಡುವಂಥದ್ದು. ಸೊ ಡಿಜಿಟಲೈಸೇಷನ್ನ ಮುಖಾಂತರ ಸಹ ಅಥಾರಿಟೀಸ್ಗಳು ಒಂದು ಪ್ರಾಪರ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಕಟ್ ಮಾಡ್ಬೋದು. ಅಂದರೆ ಎಲ್ಲವನ್ನು ಗ್ಯಾದರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದರಿಂದಾಗಿ ಅವ್ರಿಗೆ ಪ್ರಿಸನರ್ಸ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸನ್ನು ಇವಾಗ ಅವರು ಹೆಲ್ತ್ ಸರ್ವಿಸನ್ನು ಪಡೆದುಕೊಳ್ತಾ ಇದ್ದಾರೋ ಇಲ್ವೋ, ಅವ್ರ ಕಂಡೀಷನ್ ಯಾವ ರೀತಿಯಾಗಿದೆ, ಸೊ ಅವರ ಒಂದು ಮೆಂಟಲ್ ಕಂಡೀಷನ್ ಯಾವ ರೀತಿಯಾಗಿ, ಇವುಗಳನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಡಿಜಿಟಲೈಸ್ ಆಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮು ಸಹ ಇಂಪಾರ್ಟೆಂಟ್. ಹಾಗಾಗಿ ಈ ಪ್ರೆಸೆಂಟ್ ಕಂಡೀಷನನ್ನು ಸಹ ಸರ್ಕಾರ ಇಲ್ಲಿ ಪ್ರಮೋಷನನ್ನು ಮಾಡ್ತಾ ಇದೆ. ಸೊ ಇಷ್ಟು ಪಾಯಿಂಟನ್ನು ಡಿಸ್ಕ್ರಿಮಿನೇಷನನ್ನು ಕಡಿಮೆ ಮಾಡಬೇಕು, ಕಾಸ್ಟ್ ಬೇಸ್ಡ್ ಇರತಕ್ಕಂಥ ಒಂದು ಬಯಾಸನ್ನು ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ರಿಕಗ್ನೈಸೇಷನ್ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಸ್ಟೇಟ್ಸ್ಗಳಿಗೆ ಒಂದು ಲೆಟರನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಡೈರೆಕ್ಷನನ್ನು ಸ್ಟೇಟ್ ಗೌರ್ಮೆಂಟ್ಗೆ ನೀಡ್ತಾ ಇದೆ. ಸೊ ಅಡ್ಮಿನಿಸ್ಟ್ರೇಷನ್ ಅಡಿನಲ್ಲಿ ಅಥವಾ ಆಡಳಿತದಲ್ಲಿ ನೀಡ್ತಾ ಇರತಕ್ಕಂಥ ಒಂದು ಡೈರೆಕ್ಷನನ್ನು ನಾವು ಕಾಣ್ತಾ ಇದ್ದೀವಿ. ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ, ಇವಾಗ ವೇಸ್ಟ್ ಪಿಕ್ಕರ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಕಾಣ್ಬೋದು. ವೇಸ್ಟ್ ಪಿಕ್ಕರ್ ಅಂತಂದರೆ ಇವಾಗ ಕಸಗಳನ್ನು ತೆಗೆದುಕೊಂಡು ಹೋಗ್ತಾರಲ್ಲ, ಸೊ ಆ ಒಂದು ವೇಸ್ಟ್ ಪಿಕ್ಕರ್ಗೆ ಸಂಬಂಧಿಸಿದಂತೆ
ಕೆಲವೊಂದಿಷ್ಟು ಇಶ್ಯೂಸನ್ನು ಕಾಣ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಂತಂದರೆ, ಇವಾಗ ನಾವು ಕಸವನ್ನು ಹಾಕ್ತೀವಿ, ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡ್ತಾರೆ ಡ್ರೈ ಕಸ, ವೆಟ್ ಕಸ ಎರಡೂ ಸಪ್ರೇಟಾಗಿ ಮಾಡಬೇಕು ಅನ್ನೋದನ್ನಾಗಲಿ. ಸೊ ಇವಾಗ ಏನಾಗುತ್ತೆ ಅಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಸಾಕಷ್ಟು ಡಿಕೆ ಆಗ್ತಾ ಇರುವಂತಹ ಕಸಗಳನ್ನು ಕಾಣ್ತೀವಿ, ಅಥವಾ ತುಂಬ ಟಚ್ ಮಾಡೋಕ್ಕಾಗದೇ ಇರುವಂತಹ ಕಸಗಳನ್ನು ಹಾಕ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾನಿಟರಿ ರಿಲೇಟೆಡ್ ಇರ್ತಕ್ಕಂಥ ವೇಸ್ಟನ್ನು ನಾವು ಕಾಣ್ತಾ ಇರ್ತೀವಿ. ಸೊ ಇವುಗಳನ್ನೆಲ್ಲ ಟಚ್ ಮಾಡಲಿಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. ಸೊ ಇವರ ಒಂದು ಹೈಜೀನ್ ಆಗಿರ್ಬೋದು, ಈ ಒಂದು ಕ್ಲೀನಿಂಗ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ವ್ಯಾಲ್ಯೂ ಸಿಸ್ಟಮ್ ಏನಿದೆಯಲ್ಲ, ಸೊ ಈ ಒಂದು ಚೈನ್ ಎಕೋಸಿಸ್ಟಮ್ ನಡಿನಲ್ಲಿ ಅವರ ಒಂದು ರೋಲನ್ನು ನಾವು ರಿಕಗ್ನೈಸೇಷನ್ ಮಾಡಬೇಕು. ಸೊ ಅವ್ರು ಇನ್ನೂ ಮಾರ್ಜಿನಲೈಸ್ಡ್ ಇದ್ದಾರೆ. ಸೊ ಅವ್ರಿಗೆ ಒಂದು ಸೋಷಿಯಲ್ ಸ್ಟೇಟಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಭಾರತದಲ್ಲಿರುವಂಥ ಈ ಒಂದು ಇನ್ಫಾರ್ಮಲ್ ಸೆಕ್ಟರ್, ಅದರಲ್ಲೂ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಡಿಫೈನ್ ಮಾಡೋ ಪ್ರಕಾರ ಇನ್ಫಾರ್ಮಲ್ ಸೆಕ್ಟರ್ ನಡಿನಲ್ಲಿ ನಾವು ಇಂಡಿವಿಜುವಲಿ ಒಂದು ಸ್ಮಾಲ್ ಆಗಿರ್ಬೋದು ಅಥವಾ ಮೈಕ್ರೋ ಎಂಟರ್ಪ್ರೈಸಸ್ ಅವರು ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸೊ ಅವರನ್ನು ಫಾರ್ಮಲ್ ಸೆಕ್ಟರ್ಗೆ ತರುವಂಥದ್ದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್. ಇವಾಗ ಅದರಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ನ ಪ್ರೈಮರಿ ಕಲೆಕ್ಟರ್ಸ್, ಮನೆಗೆ ಹೋಗೋಗಿ ಕಲೆಕ್ಟ್ ಮಾಡೋರು ಬೇರೆ ಇರ್ತಾರೆ, ಅದನ್ನು ಮತ್ತೆ ಚೇಂಜ್ ಮಾಡ್ತಕ್ಕಂಥವ್ರು ಬೇರೆ ಇರ್ತಾರೆ. ಸೊ ಅವ್ರಿಗೂ ಬೇಕಾಗತಕ್ಕಂಥ ಒಂದು ಲೀಗಲ್ ಫ್ರೇಮ್ವರ್ಕ್ ಇಂಪಾರ್ಟೆಂಟ್, ಸೋಷಿಯಲ್ ಸೆಕ್ಯೂರಿಟಿ ಸಹ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಕೆಲವೊಂದಿಷ್ಟು ಡೇಟಾವನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡೇಟಾ ಏನಿದೆ ಅಂತಂದರೆ ಇನ್ಫಾರ್ಮಲಿ ಇರ್ತಕ್ಕಂಥವ್ರು. ಸೊ ಇನ್ಫಾರ್ಮಲಿ ಅಂದರೆ ಅವ್ರು ರಿಕಗ್ನೈಷನ್ ಮಾಡಿರಲ್ಲ. ಇವಾಗ BBMP ವರ್ಕರ್ಸ್ಗಳು ಬೇರೆ ಇರ್ತಾರೆ, ಮತ್ತು ಜನರಲಿ ಅದರಲ್ಲಿ ಬರದೇ ಇರೋವಂಥವ್ರು ಜಾಸ್ತಿ ಇರ್ತಾರೆ. ಸೊ ಇನ್ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಎಂಪ್ಲಾಯಿ ಏನಿದೆ ಅಲ್ಲ, ಈ ಒಂದು ವೇಸ್ಟ್ ಎಕಾನಮಿನಲ್ಲಿ 0.5 to 2% ನಾವು ಕಾಣ್ತಾ ಇದ್ದೀವಿ. ಸೊ ಅರ್ಬನ್ ಪಾಪ್ಯುಲೇಷನಲ್ಲಿ ಹೆಚ್ಚು ಜನ ಇರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ. ಸೊ ಎಲ್ಡರ್ಲಿ ಪಾಪ್ಯುಲೇಷನ್ಸ್ಗಳೊಂದು ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎವರೇಜ್ ಬೇಸಿಸ್ ಮೇಲೆ ಅವರು ಎಷ್ಟು ಮಟ್ಟಿಗೆ ಕಸವನ್ನು ಇವತ್ತು ಕಲೆಕ್ಟ್ ಮಾಡ್ತಾರೆ ಅನ್ನುವಂಥ ಎಲ್ಲ ರಿಪೋರ್ಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದಾಗಿ 2023ರಲ್ಲಿರ್ತಕ್ಕಂಥ ಒಂದು ರಿಪೋರ್ಟ್, ಇಂಡಿಯನ್ ವೇಸ್ಟ್ ಪಿಕರ್ಸ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ, ವೇಸ್ಟ್ ಜನ್ರೇಷನ್ ಮಾಡೋದು, ಇವಾಗ ಜನ್ರೇಷನ್ ಮಾಡತಕ್ಕಂಥ ಯೂನಿಟ್ಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಹೌಸ್ ಹೋಲ್ಡು, ಆಮೇಲೆ ಬಿಸ್ನೆಸ್ ಯೂನಿಟ್ಸ್ ಅಂತ ಕಾಣ್ತೀವಿ, ಮಾರ್ಜಿನಲೈಸ್ ಆಮೇಲೆ ವೇಸ್ಟ್ ಪಿಕ್ಕಿಂಗ್, ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡೋದಾದರೆ ಇವುಗಳನ್ನು ಜಸ್ಟ್ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಆದರೆ ಆ ಒಂದು ಡಂಪಿಂಗ್ ಸಿಸ್ಟಮಿಂದ ಹೆಲ್ತ್ ರಿಸ್ಕ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಈ ಒಂದು ರಿಪೋರ್ಟಲ್ಲಿ ಎಂಫೋಸಿಸನ್ನು ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಕಂಪನಿ ಎಲೆಕ್ಟ್ರಿಕ್ ಗೂಡ್ಸನ್ನು ತಯಾರು ಮಾಡಿದರೆ ನಾವು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಇವಾಗ ಯಾವುದೋ ಒಂದು ನಾವು ಮೊಬೈಲ್ ಫೋನನ್ನು ಖರೀದಿ ಮಾಡಿರುವಂಥ ಸಂದರ್ಭದಲ್ಲಿ, ಅಥವಾ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಗೂಡ್ಸನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ಒಂದು ಲೈಫ್ ಟೈಮು 10 ಇಯರ್ಸ್ ಇತ್ತಂದರೆ ಅಥವಾ 15 ಇಯರ್ಸ್ ಇತ್ತಂತಂದರೆ, ಇಷ್ಟು ಇಯರ್ಸ್ ಆದಮೇಲೆ ಅದನ್ನು ವಾಪಸ್ಸು ಅದನ್ನು ರೀಸೈಕಲ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಕಂಡೀಷನನ್ನು ಕಂಪ್ನಿನೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ, ಪ್ರೊಡ್ಯೂಸರ್ ಎಕ್ಸ್ಟೆಂಡೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ. ಸೊ ಆ ಪ್ರೊಡ್ಯೂಸರ್ಸ್ಗಳು ಏನು ಮಾಡಬೇಕು, ಅದನ್ನು ವಾಪಸ್ ರೀಸೈಕಲ್ ಪ್ರೊಸೆಸ್ಗೆ ಬರಲಿಕ್ಕೆ ಸಹಾಯ ಮಾಡಬೇಕು, ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಕಂಡೀಷನನ್ನು ಪ್ರೊಡ್ಯೂಸರ್ ಮಾಡಬೇಕು ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದನ್ನು ನಾವು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಎನ್ಹ್ಯಾನ್ಸ್ ಮಾಡಲಿಕ್ಕೆ. ಸೊ ಇದೇ ರೀತಿಯಾಗಿ ನಾವು ಈ ಒಂದು ವೇಸ್ಟ್ಗೆ ಸಂಬಂಧಿಸಿದಂತೆ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸನ್ನು ಅವ್ರು ಕೊಟ್ಟಿದ್ದೀವಿ. ಇವರು ಸಹ ರಿಕಗ್ನೈಸ್ ಮಾಡ್ಬೋದಲ್ಲ. ಇಲ್ಲಿ ಎಷ್ಟೊಂದು ಜನ ವೇಸ್ಟ್ ಪಿಕರ್ಸ್ಗಳಿದ್ದಾರೆ, ಅವರನ್ನು ರಿಕಗ್ನೈಸ್ ಮಾಡೋದ್ರ ಮುಖಾಂತರ. ಸೊ ಇವಾಗ ಇನ್ಫಾರ್ಮಲ್ ಕಂಡೀಷನ್ ಇದ್ರೂ ಸಹ ಗ್ರಾಸ್ ರೂಟ್ ಲೆವೆಲಲ್ಲಿ ಅವ್ರಿಗೆ ಬೇಕಾಗುವಂಥದ್ದು ಏನಂದರೆ ಸಪೋರ್ಟ್. ಸೊ ಅವ್ರಿಗೆ ಒಂದು ಫಾರ್ಮಲೈಸೇಷನ್ ಬೇಕಾಗುತ್ತೆ. ಸೊ ಅವ್ರಿಗೂ ಸಹ ಈ ಒಂದು ಕಂಪ್ನೀಸ್ಗಳು ಸಹಾಯ ಮಾಡ್ಬೋದು. ಅಂದರೆ ಪ್ರೈವೇಟ್ ಎಂಟಿಟಿನೂ ಸಹ ಇವಾಗ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಕಂಡೀಷನನ್ನು ಇವರು ಎಂಫಸಿಸ್ ಮಾಡ್ತಾಯಿದ್ದಾರೆ. ಇವಾಗ ಸರ್ಕಾರಿ ರಿಕಗ್ನೈಸೇಷನನ್ನು ಮಾಡಬೇಕು, ಇದರೊಂದಿಗೆ ಪ್ರೈವೇಟ್ ಎಂಟಿಟೀಸ್ಗಳು ಸಹ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಕಾಣ್ತಾ ಇದ್ದಾರೆ. ಸೊ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಕಾಣ್ಬೋದು. ಸೊ ಈ ಒಂದು ವೇಸ್ಟ್ಗಳಿಂದ ಸಾಕಷ್ಟು ಪೊಲ್ಯೂಷನ್ಸನ್ನು ಸಹ ಇವತ್ತು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಪೊಲ್ಯೂಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತೆ ಇವಾಗ ಪ್ರಾಪರಾಗಿ ನಾವು ಇದನ್ನು ಮ್ಯಾನೇಜ್ ಮಾಡೋದ್ರಿಂದ ಇಲ್ಲಿರುವಂತಹ ಈ ಒಂದು ಇನ್ಫಾರ್ಮಲ್ ಲೇಬರ್ ಫೋರ್ಸ್ಗಳಿಗೆ ನಾವು ಕರೆಕ್ಟಾಗಿ ಫೋಕಸ್ ಮಾಡಿದರೆ ನಮ್ಮ ಒಂದು ಟಾರ್ಗೆಟ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತೆ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಅಥವಾ ರೀಸೈಕಲಿಂಗ್ ಮಾಡಲಿಕ್ಕೆ, ಸೊ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರುವಂಥ ಒಂದು ಥ್ರೆಟ್ಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಗ್ಲೋಬಲಿ ಪ್ಲಾಸ್ಟಿಕ್ಗೆ ಸಂಬಂಧಿಸಿದಂತೆ ಪಿಕ್ ಮಾಡುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಇದನ್ನು ರಿಕವರ್ ಮಾಡಲಿಕ್ಕೆ 60% ಆಲ್ ಪ್ಲಾಸ್ಟಿಕ್ಸ್ಗಳನ್ನು ರೀಸೈಕಲ್ ಮಾಡಬೇಕಂತಂದರೆ ನಾವು ಇವ್ರ ಮೇಲೆ ಫೋಕಸ್ ಮಾಡಬೇಕು. ಯಾರು ಅದನ್ನು ಪಿಕ್ ಮಾಡ್ತಾರಲ್ಲ ಅವ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು. ಸೊ ಇಷ್ಟರ ಮಟ್ಟಿಗೆ ನಾವು ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ಅಥವಾ ಪ್ಲಾಸ್ಟಿಕ್ ರಿಲೇಟೆಡ್ ಇರತಕ್ಕಂಥ ಮಟೀರಿಯಲ್ಸ್ಗಳನ್ನು ಸಹ ಇವತ್ತು ಹೊರ ಹಾಕ್ತಾ ಇದ್ದೀವಿ, ಅಂದರೆ ಅದನ್ನು ಯೂಸ್ ಮಾಡಿ ಬಿಸಾಕ್ತಾ ಇದ್ದೀವಿ. ಸೊ ಇವಾಗ ಟ್ರೆಡಿಷ್ನಲ್ ನಾಲೆಜ್ನ ಮುಖಾಂತರ ಪರ್ಟಿಕ್ಯುಲರ್ಲಿ ಇವಾಗ ವೇಸ್ಟ್ಗಳನ್ನು ಹ್ಯಾಂಡಲ್ ಮಾಡೋದಾಗಲಿ ಅಥವಾ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಇವುಗಳನ್ನೆಲ್ಲ ಪ್ರಾಪರಾಗಿ ಒಂದು ಫಾರ್ಮಲೈಸೇಷನನ್ನು ತರಬೇಕು, ಒಂದು ಪಾಲಿಸಿಯನ್ನು ತರಬೇಕು, ನಾರ್ಮ್ಸನ್ನು ತರಬೇಕು, ಒಂದು ಪ್ರಾಪರಾಗಿರುವಂಥ
ಫ್ರೇಮ್ ವರ್ಕನ್ನು ತರಬೇಕು ಅಂತಲೇ ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿ ವೇಸ್ಟ್ ಪಿಕ್ಕರ್ಸ್ಗೆ ಸಂಬಂಧಪಟ್ಟಂತೆ ಹೊಸದಾಗಿರುವಂತಹ ಲೀಗಲ್ ಫ್ರೇಮ್ವರ್ಕನ್ನು ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಇಷ್ಟೇ, ಅವರಿಗೆ ಒಂದು ರಿಕಗ್ನೈಷನ್ ಕೊಡಬೇಕು. ಸೊ ಅವ್ರನ್ನೂ ಸಹ ಫಾರ್ಮಲ್ ಆಗಿ ಮಾಡುವಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡೋದು, ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ರೆಗ್ಯುಲೇಷನ್ಸ್ಗಳು ಆಲ್ರೆಡಿ ಇದಾವಲ್ಲ, ಆ ರೆಗ್ಯುಲೇಷನ್ಸ್ನ ಮುಖಾಂತರನೂ ಸಹ ಅವ್ರಿಗೆ ಸಪೋರ್ಟ್ ಆಗುವಂತೆ ನಮ್ಮ ಒಂದು ಹಿಡನ್ ಇಂಟೆನ್ಷನ್. ಸೊ ಪೊಲ್ಯೂಷನನ್ನು ಕಡಿಮೆ ಮಾಡೋದು, ರೀಸೈಕಲಿಂಗ್ ಅಥವಾ ಸರ್ಕ್ಯುಲರ್ ಎಕಾನಮಿಯನ್ನು ಪರ್ಟಿಕ್ಯುಲರಿ ಪ್ರಮೋಟ್ ಮಾಡುವಂಥ ಒಂದು ಕಂಡೀಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಷ್ಟು ಜನರಲಿ ನಮಗೆ ಕ್ರಿಟಿಕಲ್ ಆಗಿ ಬೇಕಾಗಿರುವಂತಹ ಫ್ಯಾಕ್ಟರ್ಸ್ಗಳು. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ಗಮನ ಹರಿಸೋದಾದರೆ ಎಮ್ ಎಸ್ ಪಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಎಮ್ ಎಸ್ ಪಿಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದಾಗಿ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಸೊ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ನೋಡೋದಾದರೆ 22 ಕ್ರಾಪ್ಸ್ಗಳು ಮತ್ತು ಒಟ್ಟಾರೆಯಾಗಿ ಅದರಲ್ಲಿ ಇನ್ನೊಂದು ಕ್ರಾಪ್ಸ್ ಏನು ಶುಗರ್ ಕೇನನ್ನು ಸಹ ಇನ್ಕ್ಲೂಡ್ ಮಾಡುವಂಥದ್ದು. ಈ ಕ್ರಾಪ್ಸ್ಗಳಿಗೆ ಸಂಬಂಧಿಸಿದ ಸರ್ಕಾರ ಅನೌನ್ಸ್ ಮಾಡುತ್ತೆ, ಪರ್ಟಿಕ್ಯುಲರ್ಲಿ ಇಷ್ಟು ಕ್ರಾಪ್ಗಳಿಗೆ ಇಷ್ಟು ಅಮೌಂಟನ್ನು ಕೊಡ್ತಾರೆ ಅಂತ ಮಾರ್ಕೆಟ್ನ ಒಂದು ವ್ಯಾಲ್ಯೂಯೇಷನ್ ಎಲ್ಲವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಎಮ್ ಎಸ್ ಪಿಯನ್ನು ಅನೌನ್ಸ್ ಮಾಡುತ್ತೆ. ಈ ಒಂದು ಎಮ್ ಎಸ್ ಪಿಯನ್ನು ಲೀಗಲೈಸ್ ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕೊಡ್ತಾ ಇದ್ದಾರೆ. ಲೀಗಲೈಸ್ ಆಗಿ ಯಾಕೆ ನಾವು ಮಾಡಬೇಕು ಅನ್ನೋದನ್ನು ಕನ್ಸಿಡರ್ ಮಾಡೋದಾದರೆ, ಪ್ರಥಮ ಹಂತದಲ್ಲಿ ಲೀಗಲೈಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ. ಎಮ್ ಎಸ್ ಪಿಯನ್ನು ಕೊಡೋದನ್ನು ಲೀಗಲೈಸ್ ಆಗಿ ಮಾಡೋದ್ರ ಮುಖಾಂತರ ಫಾರ್ಮರ್ಸ್ಗಳಿಗೆ ಒಂದು ಸ್ಟೇಬಲ್ ಇನ್ಕಮ್ ಬರುತ್ತೆ. ಓಕೆ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಓಕೆ, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ನಡಿಯಲ್ಲಿ ಸ್ಟೆಬಿಲಿಟಿ ಕ್ರಿಯೇಟ್ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ಈವನ್ ಭಾರತ ಇವತ್ತು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದು ಬೇರೆ ಮತ್ತು ನ್ಯೂಟ್ರಿಷನ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದು ಬೇರೆ. ಸೊ ಸರ್ಕಾರ ಇವತ್ತು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತಾ ಇದೆ. ಇಸ್ ಇಟ್ ರಿಯಲಿ ಪ್ರೊವೈಡಿಂಗ್ ಪ್ರಾಪರ್ ನ್ಯೂಟ್ರಿಷನ್ ಅನ್ನೋದು ಸೆಕೆಂಡ್ ಕ್ವಶನ್. ಸೊ ಹಾಗಾಗಿ ಈ ಒಂದು ಫುಡ್ ನ್ಯೂಟ್ರಿಷನ್ನೊಂದಿಗೆ ಇವತ್ತು ಫುಡ್ ಸೆಕ್ಯೂರಿಟಿಯೊಂದಿಗೆ ನ್ಯೂಟ್ರಿಷನ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡಬೇಕು ಅಂತಂದರೆ ಪ್ರಾಪರ್ ಆಗಿರ್ತಕ್ಕಂಥ ಪ್ರೊಡಕ್ಷನ್ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಒಂದು ಪ್ರೊಡಕ್ಷನ್ ಇಂಪಾರ್ಟೆಂಟ್ ಅಂತಂದರೆ ನಾವು ಫಾರ್ಮರ್ಸ್ಗಳಿಗೆ ಎಮ್ ಎಸ್ ಪಿಯನ್ನು ಕೊಡೋದು ಸಹಕಾರಿ ಆಗುತ್ತೆ. ಅಂದರೆ ಪ್ರಾಪರಾಗಿ ಎಮ್ ಎಸ್ ಪಿಯನ್ನು ಕೊಟ್ಟರೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಗಿರ್ತಕ್ಕಂಥ ಪಲ್ಸಸ್ ಆಗಿರ್ಬೋದು, ಏನೇನು ನ್ಯೂಟ್ರಿಷನ್ ಇರುತ್ತಲ್ಲ ಅವುಗಳನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ. ಫುಡ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡ್ಬೋದು, ನ್ಯೂಟ್ರಿಷನ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡ್ಬೋದು. ಸೊ ಹಾಗಾಗಿ ಎಮ್ ಎಸ್ ಪಿಯನ್ನು ಲೀಗಲೈಸ್ ಮಾಡಬೇಕು ಅಂತ ಒಂದು ಕಡೆ ಇರತಕ್ಕಂಥ ವಾದ. ಇದರೊಂದಿಗೆ ಇವಾಗ ಮಾರ್ಕೆಟಲ್ಲಿ ಆಗ್ತಾ ಇರುವಂತಹ ಪ್ರೈಸಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಕೆಲವೊಂದು ಸರ್ತಿ ಏನಾಗುತ್ತೆ, ಫುಡ್ ಇನ್ಫ್ಲೇಷನ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಫುಡ್ ಇನ್ಫ್ಲೇಷನ್ ಈ ಎಲ್ಲ ಕಂಡೀಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಫುಡ್ ಇನ್ಫ್ಲೇಷನ್ ಆಗುವಂಥ ಸಂದರ್ಭದಲ್ಲಿ ಪ್ರೈಸಸ್ಗಳು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಸೊ ಇದನ್ನು ಸರ್ಕಾರ ರೆಗ್ಯುಲೇಷನ್ ಮಾಡ್ಬೋದಲ್ಲ. ಸೊ ಸರಿಯಾಗಿ ಸರ್ಕಾರನೇ ಇವತ್ತು ಪ್ರಾಪರಾಗಿ ಹೆಚ್ಚು ಪ್ರೊಡಕ್ಷನನ್ನು ಮಾಡ್ತಾ ಇದ್ದರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದ ಕೊಡ್ತಾ ಇರುವಂಥ ಒಂದು ಕಂಡೀಷನ್ಸ್ಗಳನ್ನು ಆಗಿರ್ಬೋದು, ಸೊ ಅಲ್ಲಿಂದನೇ ಅವರು ಒಂದು ಎಲ್ಲರಿಗೂ ಸಹ ಸಿಕ್ಕುವಂಥ ಒಂದು ಕಂಡೀಷನ್ ಅಥವಾ ಒಂದು ಆಪ್ಟಿಮಲ್ ಲೆವೆಲಲ್ಲಿ ಪ್ರೈಸಸನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ಮಂಡೀಸ್ಗಳನ್ನೆಲ್ಲ ಕಂಟ್ರೋಲಿಗೆ ತರ್ಬೋದು. ಅಂದರೆ ಮಾರ್ಕೆಟಲ್ಲಿ ಒಂದು ಫುಡ್ ಇನ್ಫ್ಲೇಷನನ್ನು ಲಾಂಗ್ ಟರ್ಮಲ್ಲಿ ಸ್ಟೇಬಲ್ ಇರುವಂತೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚು ಕಮ್ಮಿ ಆಗದೆ ಇರುವಂತೆ ನೋಡ್ಕೊಳುತ್ತೆ. ಹಣದುಬ್ಬರ ಮಾರ್ಕೆಟಲ್ಲಿ ಆಗ್ತಾ ಇರುವಂಥ ಒಂದು ಪ್ರೈಸಸನ್ನು ಸ್ಟೇಬಲ್ ಮಾಡಲಿಕ್ಕೆ. ಸೊ ಇದರಿಂದ ನಾವು ಪ್ರೊಕ್ಯೂರ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಲೀಗಲೈಸ್ ಮಾಡಬೇಕು. ಸೊ ಹಾಗಾಗಿ ಸರ್ಕಾರ ಇವತ್ತು ಪ್ರೊಕ್ಯೂರ್ಮೆಂಟನ್ನು ಮಾಡಬೇಕು ಅಂತ ಜನರಲ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥ ಆರ್ಗ್ಯುಮೆಂಟ್ಸ್ಗಳನ್ನು ಕಾಣ್ಬೋದು. ಸೊ ಇದರೊಂದಿಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಓಕೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಾವೇನು ಕಾಣ್ತಾ ಇದ್ದೀವಿ. ಇವಾಗ ಮಂಡೀಸ್ಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಸೊ ಮಂಡೀಸ್ ರಿಲೇಟೆಡ್ ಇರತಕ್ಕಂಥ ಒಂದು ಕಂಡೀಷನನ್ನು ನಾವು ನೋಡೋದಾದರೆ, ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇರುತ್ತೆ. ಸೊ ಒಂದು ಪ್ರಾಪರ್ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಎನ್ಫೋರ್ಸ್ಮೆಂಟನ್ನು ನಾವಿಲ್ಲಿ ಕಾಣಬೇಕಾಗುತ್ತೆ. ಸೊ ಪ್ರೊಕ್ಯೂರ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾಸ್ಟ್ ಆಗಿರ್ಬೋದು, ಅಥವಾ ಮಂಡೀಸ್ಗಳಿಗೆ ಸಂಬಂಧಿಸಿದಂತೆ ಇವಾಗ ನಾವು ಮಾರ್ಕೆಟ್ ಕಾಸ್ಟ್ ಇರುತ್ತೆ, ದಲ್ಲಾಳಿಗಳೆಲ್ಲ ತೆಗೆದುಕೊಂಡಿರ್ತಾರೆ, ಸ್ಟೋರೇಜ್ ಇವುಗಳನ್ನೆಲ್ಲ ಕಂಪಲ್ಸರಿಯಾಗಿ ಚೇಂಜ್ ಮಾಡಬೇಕಲ್ಲ. ಸೊ ಇದನ್ನು ಆಧಾರದ ಮೇಲೆ ನಾವು ಕಾಣ್ಬೋದು. ಆಮೇಲೆ ಇದರೊಂದಿಗೆ ಕಾಸ್ಟ್ ಎಷ್ಟಿರುತ್ತಪ್ಪ, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಕಾಸ್ಟ್ ನೋಡೋದಾದರೆ ಎಲ್ಲನೂ ಪ್ರೊಕ್ಯೂರ್ ಮಾಡಲಿಕ್ಕೆ ಅಥವಾ ಲಾರ್ಜ್ ಸ್ಕೇಲಲ್ಲಿ ಇವತ್ತು ಲೀಗಲೈಸ್ ಮಾಡೋದ್ರಿಂದ ಕಂಪಲ್ಸರಿ ಕೊಡ್ತೀವಿ ಅಂತ ಸರ್ಕಾರ ಲೀಗಲೈಸ್ ಆಗಿ ಮಾಡಿದರೆ ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಬಜೆಟ್ ಇರುತ್ತಾ ಅನ್ನುವಂಥದ್ದು ಸೆಕೆಂಡ್ ಕ್ವಶನನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾಗಿ ಸಮ್ಟೈಮ್ಸ್ ಏನಾಗುತ್ತೆ, ಇದು ಪ್ರೈಸ್ಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ಸರ್ಕಾರ ಕಂಪ್ಲೀಟಾಗಿ ಆಲ್ವೇಸ್ ಕಂಟ್ರೋಲ್ಗೆ ತರಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಾರ್ಕೆಟ್ ಡೆಫಿನೆಟ್ಲಿ ಇನ್ಫ್ಲುಯೆನ್ಸನ್ನು ಮಾಡೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಇಂಪ್ಯಾಕ್ಟನ್ನು ನಾವು ಕಾಣ್ಬೋದು. ಇಂಪ್ಯಾಕ್ಟ್ ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಅಂತ ಏನು ಆ ಥರ ಇಲ್ಲ, ಬಟ್ ಇಂಪ್ಯಾಕ್ಟನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಇಶ್ಯೂಸ್ಗಳು ಏನಿದೆ ಅಂತ ನಾವು ಕಾಣ್ಬೋದು. ಇದರೊಂದಿಗೆ ಸ್ವಾಮಿನಾಥನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ರೆಕಮೆಂಡೇಷನ್ಸನ್ನು ಸಹ ನಾವು ನೋಡೋದಾದರೆ, ಇಲ್ಲಿ A2 ಅನ್ನುವಂಥ ಒಂದು ಫಾರ್ಮುಲಾನ ಕಾಣ್ತೀವಿ, A2 + FL ಅನ್ನೋದನ್ನು ಏನು ಕಾಣ್ತೀವಿ. ಸೊ ಇಲ್ಲಿ A2 ಅಂತಂದರೆ ಜನರಲ್ಲಾಗಿ
ಒಂದು ಪ್ರೊಡಕ್ಷನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಂಥ ಕಾಸ್ಟ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ, ಸೀಡ್ ಕಾಸ್ಟ್ ಅಥವಾ ಏನು ಮೆಕನೈಸೇಷನ್ ಯೂಸ್ ಮಾಡಿದ್ದಾರೆ. ಸೊ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡೋದು A2 ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳು ವರ್ಕ್ ಮಾಡಿರುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡುವಂಥದ್ದು. ಇದರೊಂದಿಗೆ ಸ್ವಾಮಿನಾಥನ್ ಅವರ ಒಂದು ಫಾರ್ಮುಲಾ ಏನಿದೆ ಅಂತಂದರೆ, ಇದನ್ನು ಮಾಡೋದ್ರ ಮುಖಾಂತರ ಅಂದರೆ ಆ ಒಂದು ಫಾರ್ಮುಲಾ ಜೊತೆಗೆ C2 + 50% ಎಕ್ಸ್ಟ್ರಾ ಅನ್ನುವಂಥದ್ದನ್ನು ಕಾಣ್ತಾ ಇದ್ವಿ. ಈ ಒಂದು ಫಾರ್ಮುಲಾಗೆ ಸಂಬಂಧಪಟ್ಟಂತೆ ನಾವು ಇದು ಆಲ್ರೆಡಿ ಕಾಣ್ತಾ ಇದ್ದೀವಿ. ಸೊ ಇಷ್ಟು ನಿಮಗೆ ಜನರಲ್ ಆಗಿ C2 ಅಂತ ನಾವು ಜನರಲ್ ಆಗಿ ಈ ಒಂದು ಪ್ರೊಡಕ್ಷನ್ ಮತ್ತು ಫ್ಯಾಮಿಲಿ ಅವೆರಡೂ ಸೇರಿ ಮೇಲೆ C2 ಅಂತೀವಿ. ಇಷ್ಟೆಲ್ಲ ಆದಮೇಲೆ ಕಾಸ್ಟ್ 50% ಎಕ್ಸ್ಟ್ರಾ ಕೊಡಬೇಕು ಅನ್ನೋದನ್ನು ಕಾಣ್ತಾ ಇದ್ವಿ. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಹೇಗೆ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಕಾಣ್ತಾ ಇದ್ದೀವಿ, ಅಥವಾ ಲೀಗಲೈಸ್ ಆಗಿರ್ತಕ್ಕಂಥ ಕಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ಸಾಕಷ್ಟು ಇಶ್ಯೂಸ್ಗಳೂ ಅದಾವೆ ಇದಕ್ಕೆ ಸಂಬಂಧಿಸಿದಂತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೊಕ್ಯೂರ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮೇಜರ್ ಕ್ರಾಪ್ಸ್ಗಳನ್ನು ವೀಟ್ ಅಥವಾ ರೈಸನ್ನು ಮಾತ್ರ ನೋಡ್ತೀವಿ, ಬೇರೆ ಬೇರೆ ಕ್ರಾಪ್ಸ್ಗಳು ಆಗದೆ ಇರುವಂಥದ್ದಾಗಲಿ. ಮತ್ತು ಇವಾಗ ಸ್ಮಾಲ್ ಫಾರ್ಮರ್ಸ್ ಇರ್ತಾರೆ, ಅವ್ರಿಗೆ ಅವೇರ್ನೆಸ್ಸೇ ಇರೋದಿಲ್ಲ, ಪ್ರೊಕ್ಯೂರ್ ಆಗೋದಿಲ್ಲ. ಸೊ ಅವ್ರಿಗೆ MSP ಅಂದರೆ ಏನು ಅಂತ ಗೊತ್ತಿರಲ್ಲ, ಅವೇರ್ನೆಸ್ಸು ಸಹ ತುಂಬ ಕಡಿಮೆ ಇದೆ. ನಾರ್ತ್ ರೀಜನಲ್ಲಿ ಪಂಜಾಬ್, ಹರಿಯಾಣ ಅವರೇ ಸಹ ಜಾಸ್ತಿ ಇದನ್ನು ತೆಗೆದುಕೊಳ್ಳೋದನ್ನು ನಾವು ಕಾಣ್ತಾ ಇದ್ದೀವಿ. ಡಾಮಿನೇಷನನ್ನು ಇಲ್ಲಿ ಕಾಣ್ತಾ ಇದ್ದೀವಿ, ಇದರ ಒಂದು ಪರ್ಪಸ್ ಡಿವಿಯೇಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಂಥ ಇಶ್ಯೂಸ್ಗಳನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಸರ್ಕಾರ ಒಂದು ಯಾವ ರೀತಿಯಾಗಿ ಕ್ಲೇಮ್ ಮಾಡ್ತಾ ಇದೆ, ಇವಾಗ ಫಾರ್ಮರ್ಸ್ಗಳು ಪ್ರೊಟೆಕ್ಷನ್ ಮಾಡ್ತಾ ಇರೋದ್ರಿಂದ ಈ ರೀತಿಯಂಥ ಆರ್ಟಿಕಲ್ಸ್ಗಳು ಅಥವಾ ಚರ್ಚೆಗಳನ್ನು ನಾವು ಕಾಣ್ಬೋದು. ಓಕೆ, ಸೊ ಕಳೆದ ಸಂಚಿಕೆಯಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ನು ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ಓಕೆ, ಪರವಾಗಿಲ್ಲ, ನಾಳೆ ನೋಡೋಣ. ಸೊ ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಗೇನ್ ಇದರಲ್ಲಿ ಯಾವ ರೀತಿ ಅಂತ ಕಂಡೀಷನನ್ನು ಕೇಳಿದ್ದಾರೆ ಅಂತ ನೋಡಿ. ಇವಾಗ ರೈಸ್ಗೆ ಸಂಬಂಧಪಟ್ಟಂಥ ಪ್ರೈಸ್, ಓಕೆ, ಅದು ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಯಾವ ರೀತಿ ಅಂತ ಇನ್ಫ್ಲೂಯೆನ್ಸನ್ನು ಇಲ್ಲಿ ಕಾಣ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಫ್ಯಾಕ್ಟರ್ಸ್ಗಳು ಅಥವಾ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತಾ ಇದೆ ಅಂತ. ಪ್ರೈಸ್ ಆಫ್ ರೈಸ್, ವೈಟ್ ಕಾಣಲ್ಲ, ಓಕೆ, ಪ್ರೈಸ್ ಆಫ್ ರೈಸ್ಗೆ ಸಂಬಂಧಪಟ್ಟಂತೆ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್. ಸೊ ಯಾವ ರೀತಿಯಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹಾಗೂ ಗೌರ್ಮೆಂಟ್ಸ್ ಟ್ರೇಡಿಂಗ್ ಆಗಿರ್ಬೋದು, ಗೌರ್ಮೆಂಟ್ಸ್ ಸ್ಟಾಕ್ ಪೈಲಿಂಗ್ ಆಗಿರ್ಬೋದು, ಕನ್ಸ್ಯೂಮರ್ ಸಬ್ಸಿಡೀಸ್ಗಳು. ಸೊ ಸರ್ಕಾರ ತೆಗೆದುಕೊಳ್ತಕ್ಕಂಥ ಯಾವ ಪಾಲಿಸೀಸ್ಗಳು ಇವತ್ತು ರೈಸ್ನ ಪ್ರೈಸ್ನ ಡಿಟರ್ಮೈನ್ ಮಾಡ್ತಾ ಇದೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಫ್ಯಾಕ್ಟರ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ. ಈ 4 ಫ್ಯಾಕ್ಟರ್ಸ್ಗಳಲ್ಲಿ ಸರಿಯಾದ ಫ್ಯಾಕ್ಟರ್ಸ್ ಯಾವುದು ಅಂತ ಚೂಸ್ ಮಾಡ್ತಾ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಷನ್ ಮಾಡಿರ್ತಕ್ಕಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನ್ಯೂಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವು ಆದಷ್ಟು ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಕನೆಕ್ಟ್ ಮಾಡ್ತಾ ಹೋಗಿ. ನ್ಯಾಚುರಲೈಸೇಷನ್ ಆಧಾರದ ಮೇಲೆ ಡೇ ಟು ಡೇ ಬೇಸಿಸ್ ಮೇಲೆ ಇಶ್ಯೂಸ್ಗಳು ಏನಿದೆ ಅಂತ ನೀವು ಅಬ್ಸಾರ್ಪ್ಷನ್ ಮಾಡ್ಕೊಳ್ತಾ ಹೋದರೆ ಉತ್ತಮ. ಸೊ ಇಷ್ಟು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.